ಗೈಸ್ ನಮ್ಮ ಮಸಾಲ ಹಾಗೆ ಸ್ವಾಗತ ಸುಸ್ವಾಗತ ಹೇಳ್ತಾ ಇವತ್ತೆಲ್ಲಿ ಬಂದಿವಪ್ಪ ಅಂದ್ರೆ ಚಂದ್ರಪಾಳೆ ಡ್ಯಾಮ್ಗೆ ಬಂದೀವಿ ರೀ. ಈಗ ನಷ್ಟ ಮಾಡಾಕತ್ತೀವಿ ರೀ. ಮುಂಜಾನೆ ಗಾಡಿ ನಡೆಸಿ ಬೇಸರಾಗಿ ಈಗ ಹೆಬ್ಬಾಳ ಗುಲ್ಬರ್ಗ 10-20 ಕಿಲೋಮೀಟರ್ ದೂರ ಅದ. ಗೈಸ್ ಈಗ ಸ್ಟಾಪ್ ಮಾಡೀವಿ ರೀ. ನಷ್ಟ ಮಾಡಿಕ್ಕೆ ನೀರು ಕುಡಿಬೇಕಂತ. ಈಗ ಎಲ್ಲಿ ಬಂದು ನಿಂತೀವಿ ಅಂತ ಕರೆಕ್ಟ್ ನಂಗೆ ಗೊತ್ತಿಲ್ಲ. ಫೋನ್ ಕೈ ನೀರು ಕುಡಿಯೋಣ. ಇಬ್ಬರು ನಡೆಸ್ತೀವಿ ಗಾಡಿ, ಬಟ್ ಇಬ್ರಿಗೆ ಕರೆಕ್ಟಾಗಿ ಕಾಲತ್ತಲ್ಲ ಹತ್ತವ, ಬಟ್ ಅಷ್ಟೇ ಸ್ವಲ್ಪ ಹತ್ತವ. ಸೊಗಸು ಸಿದ್ಲಿಂಗ್ ಮತ್ತೆ ಗೈಸ್ ಹೆಲ್ಮೆಟ್ ಹಾಕ್ಲಾರ್ದೇ ಹೆಲ್ಮೆಟ್ ಹಾಕ್ಸೀನಿ ಗೈಸ್. ಯಾಕಪ್ಪ ಅಂದ್ರೆ ಇವತ್ತು ನಮ್ಗೆ ಸೇಫ್ಟಿ ಫಸ್ಟ್ ರೀ. ಮತ್ತು ಅಲ್ಲಿ ಒಳಗೆ ಸಿಗಲತ್ತಿ ನೋಡ್ರಿ ನಮ್ಮ ಅವತ್ತರ ಆ ಥರ ಹೆಲ್ಮೆಟ ಇದು ನೋಡಿ ಡಿಸೈನ್ ಸಿಗಿಸಿ ನೋಡಗ ಸ್ಟ್ಯಾಂಡ್ ಹಚ್ಚದಾಗಲ್ಲ ಕೊಂಬ ಸಾಯಂಗಿದ್ ಬೈಕ್ ಅದೇಳಿ ಅಂದ್ರೆ ನೋಡಕ್ಕೆ ಹೋಗ್ಬೇಕಲ್ರಿ. ಹಾಂ ಅದು ನೋಡೋಕೆ ಈ ಕಡೆ ಬರೋದು. ಇದು ನೋಡ್ಕೊಂಡೆ ಇದು ಕುಂಚಾರ ನೋಡ್ಕೊಂಡೆ ಈ ಕಡೆ ನಾಗರ ಡ್ಯಾಮ್ ನೋಡಿ ನೀವು ನೋಡ್ಕೊಂಡು ಹಂಗೆ ಗುಲ್ಬರ್ಗ ಕೊಡೋದು ಅನುಕೂಲ ಥ್ಯಾಂಕ್ಸ್ ರೀ. ಅಂದ್ರೆ ನಮ್ಗೆ ಅಷ್ಟು ಪ್ಲೇಸ್ ಗೊತ್ತಿದ್ದಿಲ್ಲ ರೀ. ಇಲ್ಲ ಯಾರೋ ಅಂಕಲ್ ಕೇಳಿದ್ಮೇಲೆ ಗೊತ್ತಾಯ್ತು ಒಂದು ಸ್ಪೇಸ್ ಅವಂತ ನೋಡಪ್ಲೆ. ಅವ್ರು ಹೇಳಿದ್ಮೇಲೆ ಈಗ ಹೊಂಟಿವಿ ಯಾರ್ದು ಸಿನಾಗೆ ಚಹಾ ಕುಡ್ತೀವಿ. ಚಹಾ ಕುಡ್ದಕ್ಕೆ ಚಂದ್ರಪಾಳೆ ಡ್ಯಾಮ್ ಅಂತದ ಇಲ್ಲಿ ಚಿಂಚೋಳಿದಾಗ ಫೇಮಸ್ ಇದನ್ನು ಡ್ಯಾಮ್ ಅದ. ಹೋಗ್ರಂಬರಿ. ಸೊ ನೆಕ್ಸ್ಟ್ ಅಲ್ಲಿಗೆ ಅದಾದ್ಮೇಲೆ ಒಂದು ಪ್ಲೇಸ್ ಹೇಳ್ಯಾರ ಅಂಕಲ. ಆ ಪ್ಲೇಸ್ ಹೋಗೋಕೆ ಟ್ರೈ ಮಾಡ್ತೀವಿ. ಯಾವುದೋ ಪ್ಲೇಸ್ ಅಂದ್ರೆ ಇಲ್ಲಿ ಸುತ್ತಮುತ್ತ ಇರುವಂಥ ಪ್ಲೇಸ್ಗಳು ಹೇಳ್ಯಾರ, ಅಲ್ಲಿ ಹೋಗ್ಬೇಕು ಈಗ. ಸೊ ನಾಯ್ಸ್ ಕ್ಯಾನ್ಸಲೇಷನ್ ಆಗ್ತಾರೆ. ಯಾಕಪ್ಪ ಅಂದ್ರೆ ನಾನು ಮೈಕ್ ಹಾಕೊಂಡಿಲ್ಲ, ಆಮೇಲೆ ಮೈಕ್ ಹಾಕೋತೀನಿ. 2 ಕಿಲೋಮೀಟ್ರ್ ಆಗುತ್ತಾ ಹಿಂಗೆ ಹೋದ್ರೆ ನಡೀತಲ್ಲ. ಹಾಂ ಥ್ಯಾಂಕ್ಸ್ ಅಣ್ಣ. ಗೈಸ್ ರೂಟ್ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಸೊ ಮಾಡ್ತೀವಿ ಗಾಡಿ. ಗೈಸ್ ಚಂದ್ರಪಾಳೆ ಡ್ಯಾಮ್ ಅಂತ ಸರ್ಚ್ ಮಾಡೀವಿ ಗೂಗಲ್ ಮ್ಯಾಪ್ನಾಗ. ಗೂಗಲ್ ಮ್ಯಾಪ್ ನಮ್ಮ ಬಂದು ಇದು ಯಾವುದೊಂದು ಕೆರೆ ಕರ್ಕೊಂಬಂದು ನೋಡ್ರಿ. ಇಲ್ಲಿಂದ ಸುಮ್ಮ ಆಪ್ರೇಟಿಂಗ್ ಅದಾದ ಗಾಡಿ ತೊಗೊಂಬಂದಿವಿ. ಅವ ಇದ್ರ ಕಲ್ತು ನಿಂತಾನ. ನೋಡಂಬರ್ರಿ ನೋಡಮ್ಮ ಅದಾತ ಅಲ್ಲಿ ಅದ ತೊಗೊಂಬ್ರಿ. ಅಲ್ಲಿ ಕಾಣ್ತಲ್ಲ ರೀ ದಾರಿ ಹೊಂಟ ಕೆರೆ ಕರ್ಕೊಂಬಂದ್ರಿ ಯಾವುದೊಂದು. ನಾವಿದು ಡ್ಯಾಮ್ ಸರ್ಚ್ ಮಾಡಿವಿ ಚಂದ್ರಪಾಳೆ ಡ್ಯಾಮ್ ಅಂತ. ಅದೇನೋ ಆ ಕಡೆ ಇದು ಇಲ್ಲಿ ಅದ. ವ್ಯವಸ್ಥೆ ನನ್ನ ಮೇಲೆ ಟ್ರಸ್ಟ್ ಇಲ್ಲ ಅವನಿಗೆ. ಬೈಕ್ ಮೇಲೆ ಬಂದ್ರೆ ಬರಲೇನು ರೀ ದಾರಿ ಹೋಗ್ಬೇಕಂದ್ರೆ. ಅದಕ್ಕೆ ನಾವು ಒಬ್ಬನೇ ಹೊಂಟೀನಿ ರೀ ಇಲ್ಲಿ. ಬರ್ರಿ ಹೋಮ್. ಈ ಥರ ಪ್ಲೇಸ್ ಅದ. ಯಾವುದೋ ಒಂದು ಕೆರೆ ಅದ, ಯಾವ ಊರು ಅಂತಲೂ ಗೊತ್ತಿಲ್ಲ. ಎಕ್ಸಾಕ್ಟಾಗಿ ನಾವು ಬಂದಿರೋದೇ ಚಂದ್ರಪಾಳೆ ಡ್ಯಾಮ್ ಅಂತ ನೋಡ್ಬೇಕಂತ ಬಂದೀವಿ. ಅದು ಮಿಸ್ ಹಾಕಿ ಇಲ್ಲಿ ಕರ್ಕೊಂಬಂದ ಗೂಗಲ್ ಮ್ಯಾಪ. ಏನೇನು ಮ್ಯಾಪ್ ಬಗ್ಗೆ ಗೊತ್ತಿರ್ಬೋದು ನಿಮಗೆ. ಗೈಸ್ ಚಿಂಚೋಳಿ ವನ್ಯಜೀವಿ ಧಾಮ ಏನು ಅದಲ್ರಿ ಇದು. ಚಂದ್ರಪಾಳೆ ಡ್ಯಾಮಿಗೆ ಹೋಗ್ಬೇಕಂತ ಬಂದವ್ರು ಇಲ್ಲಿ ತಗ ಬಂದೀವಿ. ಅಲ್ಲಿಗೊಂದು ಆಫ್ ರೋಡ್ ಮಾಡ್ಕೋದು ಬಂದೀವಿ. ರೋಡಿಗೆ ಬಂದು ಕನೆಕ್ಟ್ ಆಗಿವಿ. ಮತ್ತೀಗ ವಾಪಸ್ ಸದ್ಯ ಕೆರೆ ಕಡೆ ಹೋಗ್ಬೇಕು. ಈಗ ಇವನು ಫೋಟೋ ತೆಗೆದು ಕಂಡು ಹಣ್ಣಿಂದ್ರು ಹೊಡ್ರು. ಸಿಂಹ ಏ ಸೊ ಗೈಸ್ ಎಲ್ಲ ಲೈವ್ ಹೋಗ್ಯಾನ. ನನಗೆ ಸಿಂಹ ಹತ್ತಿರಿ ನಾ ಆಯ್ತು ಮಾಡೋದು ಗೈಸ್. ಇಲ್ಲಿ ಫಾರೆಸ್ಟ್ನಾಗ ಇಂಥ ಹರಿಯೋ ನೀರಿನಾಗ ಫಾರೆಸ್ಟ್ನಿಂದ ಬರ್ತಾವೆ ನೋಡ್ರಿ ಅಂತ ನೀರಿನಾಗ ಬಂದಿಕ್ಕೆ ಗಾಡಿ ಅಲ್ಲಿ ಹಚ್ಚಿ ನೋಡ್ರಿ. ಅಲ್ಲಿ ಹಚ್ಚಿ ಕೆಳ ಬಂದಿಕ್ಕೆ ಮೂತಿಗೆ ತೊಗೊಂಡು. ಯಾಕಪ್ಪ ಅಂದ್ರೆ ಸುಸ್ತಾಗಿದ್ರಿ ಮನುಷ್ಯಾಗ. ಹಂಗಾಕಿ ಗಾಡಿ ಸ್ಟಾಪ್ ಮಾಡಿಕ್ಕೆ ಈ ಥರ ವ್ಯೂ ನೋಡ್ಬೋದು ಇಲ್ಲಿ. ಫಾರೆಸ್ಟ್ ಗೈಸ್ ಈ ರಸ್ತೆದಾಗ ಯಾರೂ ಇಲ್ಲ. ನಾನು ಇಲ್ಲಿ ಇಬ್ಬರೇ ಇದ್ದೀವಿ. ಹೇಳೋಕ್ಕಾಗಲ್ಲ ರೀ ಆ ಥರ ಅದ. ಬಟ್ ಯಾಕಪ್ಪ ಅಂದ್ರೆ ಎಲ್ಲಿ ಹೋಗಿರಲ್ಲ. ನಮಗಂತೂ ಈ ಥರ ಅನ್ನಿಸ್ತದೆ. ಯಾಕಂದ್ರೆ ಇಂಥ ಸುತ್ತಮುತ್ತ ಇರುವಂಥ ಪ್ಲೇಸ್ಗಳು ಎಕ್ಸ್ಪ್ಲೇನ್ ಮಾಡಬೇಕು ನಿಮಗಂತ ತೋರಿಸ್ತೀನಿ. ಬಂತು ನೋಡ್ರಿ ಒಂದು ಲಾರಿ. ಗೈಸ್ ನೋಡ್ತಿರ್ಬೋದು ಯಾವ ಥರ ವ್ಯೂ. ಗೈಸ್ ಇವತ್ತಿನ ಬಿಸಿಲದ. ಒಂದೇಳೆ ಸ್ವಲ್ಪ ಮೋಡ ಗಿಡ ಇತ್ತಕ್ಕೋ ಮಸ್ತ್ ಬರ್ತಿತ್ತು. ಬಟ್ ಅಂದರೂ ಓಕೆ, ಏನು ಮಾಡೋಕ್ಕಾಗಲ್ಲ. ವೆದರ್ ಅಂತ ನಮ್ಮ ಕೈಗಿಲ್ಲ. ಹೆಲ್ಮೆಟ್ ಹಾಕೋಬೇಕ್ರಿ ನೆಕ್ಸ್ಟ್. ಚಿಂಚೋಳಿ ವನ್ಯಜೀವಿ ಧಾಮಕ್ಕೆ ಸುಸ್ವಾಗತ ಮೈ ಡಿಯರ್ ಗೈಸ್. ಕಿಲೋಮೀಟ್ರ ಅಷ್ಟೇ ಅದ, ಇನ್ನೊಂದು 2 ಕಿಲೋಮೀಟ್ರ್ ಅಷ್ಟೇ ಅದ. 1.5 ಕಿಲೋಮೀಟ್ರ್ ನಡ್ಕೊತ ಹೋಗ್ಬೇಕು ಅಲ್ತಕ ಗೈಸ್. ಅಂತೂ ಸ್ವಲ್ಪ ಗ್ರೀನರಿ ಅದ ರೀ. ಯಾಕಪ್ಪ ಅಂದ್ರೆ ಒಂದು 2-3 ದಿನ ಮಳೆ ಬಂದಲ್ಲ ರೀ ಮಸ್ತ್. ನೋಡ್ತಿರ್ಬೋದು ಅಲ್ಲೆಲ್ಲ ಗುಡ್ಡದಾಗೆಲ್ಲ ಸ್ವಲ್ಪ ಅದ ರೀ ಗ್ರೀನರಿ. ಅದೇ ಒಂದೇಳೆ ಬ್ಯಾಸಿಗೆ ಬಂದಿದ್ದೇವಪ್ಪ ಅಂದ್ರೆ ಅಂಥ ಪರಿ ವ್ಯೂ ಕಾಣ್ತಿಲ್ಲ. ಇವಾಗ ಕಾಣುತ್ತೆ ವ್ಯೂ ಮಸ್ತ್ ಕಾಣುತ್ತೆ. ನೀ ಏನು ತಿಳ್ಕೊಂಡಿದ್ನಿ? 1.5 ಕಿಲೋಮೀಟ್ರ್ ನೋಡಿದೆ ನೀ
ಇಲ್ಲ ಲಾಸ್ಟ್ ಟೈಮ್ ಯಾವ ಬಂದಪ್ಪ ಅಂದ್ರೆ ಟೆಂತ್ ಇದ್ದಾಗ ಟ್ರಿಪ್ ಬಂದಿದ್ದೆವು ನಮ್ಮ ಸ್ಕೂಲ್ ಕಡೆಯಿಂದ ಹೈಸ್ಕೂಲ್ ಕಡೆಯಿಂದ. ಅವಾಗ ಬಂದವರು ಮತ್ತು ಆದಮೇಲೆ ಹೋಗಿ ಬಂದ್ವಿ. ಅವಾಗ ಬಂದ ಮಸ್ತ್ ಆಗಿತ್ತು ಬಿಡ್ರಿ. ಮಸ್ತ್ ಏನು ಎಲ್ಲ ನಮ್ಮ ಹೈಸ್ಕೂಲ್ ದೋಸ್ತರು. ಇಲ್ಲೊಂದು ಘಟನೆ ನಡೆದಿತ್ತು, ಆ ಘಟನೆ ಹೇಳ್ದು ಹಿಂಗೆ ನೋಡ್ತಿರ್ಬೋದು. ನೀರು ಕಮ್ಮಿ ಅದ ರೀ, ಅಲ್ಲೆಲ್ಲ ಮೀನು ಹೊಡ್ಯಾತ್ರ ನೋಡ್ರಿ. ನಾವು ಲಾಸ್ಟ್ ಟೈಮ್ ಡಿಸೆಂಬರ್ದಾಗ ಬಂದಿದ್ದೆವು. ಅಂದ್ರೆ ಅವಾಗ ವಿಂಟರ್ ಇರ್ತಲ್ಲ, ಎಲ್ಲ ಮಳೆಗಾಲ ಮುಗಿದಿರ್ತದೆ, ಎಲ್ಲ ನೀರು ಇರ್ತಾವೆ, ಜಾಸ್ತಿ ಇರ್ತಾವೆ. ಇವಾಗ ಅಷ್ಟೊಂದು ನೀರಿಲ್ಲ, ಆದ್ರೆ ವ್ಯೂ ಮಾತ್ರ ಮಸ್ತ್ ಅದ ರೀ. ನೀರು ಕಮ್ಮಿ ಅದಾವ ಗೈಸ್, ಬಿಸಿಲು ಅಷ್ಟೇ ಅದ ಆ್ಯಂಡ್ ಗಾಳಿನೂ ಅಷ್ಟೇ ಅದ. ಅಷ್ಟೇ ಕೂಲ್ ಲೈಟಾಗಿ ಅದ ರೀ. ಸುಮ್ಮನೆ ಕೊಡಬಿಟ್ಟಿಗೆ ಇಲ್ಲಿ ತಗ ಬಂದೀವಿ ಅಂದಮೇಲೆ ಎಲ್ಲ ಅಂತ ಪ್ಲೇಸ್ ಅಲ್ಲಿಂದ ಇಲ್ಲಿ ಸುಮಾರು ಎಷ್ಟು ದೂರ ಅದ, 1 ಕಿಲೋಮೀಟ್ರ್ ಇದ್ರೂ ಹೋದ್ರಿ. ಅವನಿಗಂತೂ ನಡ್ಯಾಕೆ ಕಳ್ಳಾಗತ್ತಾನ, ನಾವು ನಡ್ಲಿಕತ್ತೀವಿ. ಗೈಸಿನ ಇದ್ರಿಗೂ ದೊಡ್ಡ ಟ್ರೆಕ್ಕಿಂಗ್ ಮಾಡ್ಬೇಕು ರೀ ಬರುವ ದಿನಗಳಲ್ಲಿ. ಗೈಸ್ ಅಂತೂ ಇಂತೂ 1 ಕಿಲೋಮೀಟ್ರ್ ಹೆಚ್ಚೆ ನಡ್ಕೊಂಡು ಬಂದೀವಿ ರೀ. ಟ್ರೆಕ್ಕಿಂಗ್ ಮಾಡ್ಕೋತ ಬಂದು ಸೊ ಇಲ್ಲಿ ಮೇಲೆ ಬೇಕು ರೀ. ಪ್ಯಾಂಟುನಿಗೆ ಯುಂಟುನಿಗೆ ಬೀಸ್ ಸಾಟ್ಬಿಟ್ಟು ಅನ್ಬೇಕು ರೀ. ಬರೀ ಗೈಸ್ ಇನ್ನೊಂದು ಸ್ವಲ್ಪ ಅದ ರೀ. ಗೈಸ್ ಒಂದ್ಸಲ ಕೆಳಗೆ ಹೋಗ್ಬರ್ರಿ, ಅಲ್ಲಿ ನೀರು ತೋರಿಸ್ತೀನಿ ಎಷ್ಟು ಅದ ಅಂತ ನಿಮ್ಗೆ. ಇಲ್ಲೆಲ್ಲ ಹುಷಾರಾಗಿ ಹೋಗ್ಬೇಕು ರೀ. ಒಂದೇ ಕ್ಯಾಟ್ ಕೊಟ್ಟು ದುಡ್ಡು ಆಗಿಬಿಡ್ತಾರೆ. ಮಧ್ಯಾಹ್ನ ಆದಂಗೆ ಈ ಥರ ಇವು ಕಾಣಿಸ್ತು ನೋಡ್ರಿ ಲೈಕ್ಸ್. ನಮ್ಮದು ಒಂಥರ ಗಾಡ್ ಸೆಕ್ಷನ್, ವೆಸ್ಟರ್ನ್ ಗಾಡ್ ಸೆಕ್ಷನ್ ಹೆಂಗೆ ಕಾಣ್ತಲ್ಲ, ಸೊ ಅದೇ ಥರ ಲೈಟಾಗಿ ಫೀಲ್ ಬರ್ತಾರೆ. ಬಟ್ ಏನಿಲ್ಲ ಗೈಸ್, ಇದ್ದಿದ್ದರಾಗೆ ಖುಷಿಯಾಗಿರ್ಬೇಕು. ನಮ್ಮಲ್ಲಿ ಸಮೀಪ ಇರೋ ಪ್ಲೇಸ್ಗಳು ನೋಡ್ಕೋತ ಆರಾಮಿರ್ಬೇಕು. ಚಂದ್ರಪಾಲ್ ಡ್ಯಾಮ್ ವೈ ಟು ವಾಕ್ ಗೈಸ್. ನಡೆಯರಾದ್ರೆ ಬರ್ಬೇಕು ರೀ. ಯಾಕಪ್ಪ ಅಂದ್ರೆ ಇಲ್ಲಿಂದ ಸುಮಾರು 1 ಕಿಲೋಮೀಟ್ರ್ ದೂರ ಅಲ್ತಾಗ ನಡ್ಕೊತ ಹೋಗ್ಬೇಕು. ಟ್ರೆಕ್ಕಿಂಗ್ ಒಂಥರ ಟ್ರೆಕ್ಕಿಂಗ್ ಅಂತಲೇ ಅನ್ಬೋದು, ಬಟ್ ಅಂದ್ರೆ ಮೌಂಟನ್ದಾಗ ಟ್ರೆಕ್ ಮಾಡ್ದಂಗೆ ಆಗಲ್ಲ. ಸೊ ರೋಡ್ ಮೇಲೆ ಮಾಡಬೇಕು. ಬರ್ರಿ ಒಂದು ಸಲ ಬಂದು ವಿಸಿಟ್ ಮಾಡಿರಿ. ಇಲ್ಲಿಂದ ಗುಲ್ಬರ್ಗಿಂದ ಎಷ್ಟೊಂದು 60-70 90 ಕಿಲೋಮೀಟ್ರ್ ಆಗುತ್ತೆ. ಬಂದು ಸಲ ವಿಸಿಟ್ ಮಾಡಿರಿ, ಮಸ್ತ್ ಅದ ಪ್ಲೇಸ್. ಮತ್ತೆ ಯಾವ್ದಾದ್ರು ಪ್ಲೇಸಿಗೆ ಹೋಗ್ಬರ್ರಿ ಗೈಸ್. ಫೋನ್ ಚಾರ್ಜ್ ಕಲಸಾಗಿತ್ತು, ಅದಕ್ಕೆ ಚಾರ್ಜರ್ ತೊಗೊಂಡಿಲ್ಲ ಗೈಸ್. ಇಲ್ಲಿ ಚಾರ್ಜ್ ಹಚ್ಚಕ್ಕೆ ಬರ್ತಾ ಚಾರ್ಜಿಂಗ್ ಒಂದು ಹೈರಾಣ ಅದ ರೀ. ಐಫೋನ್ ಇದ್ದರೆ ಗೊತ್ತು ಗೈಸ್. ಹೊಂಟಿವಿ ಆಫೀಸ್ ಕಡೆ ಹೊಂಟಿವಿ. ಇನ್ನೇನು ನೋಡೋದ್ರೆ ಪ್ಲೇಸ್ ಇದೆ ಅಂತ ಬರೀ ನೋಡೋಕ್ಕಂತ ಪ್ಲೇಸ್ ಏನಿಲ್ಲ. ಹಿಂಗೂ ಬಂದಿದ್ದೆವು ಲಾಸ್ಟಿಗೆ ನೋಡ್ಕೊಂಡು ಹೊಂಟಿವಿ. ಆರಾಮೀಗ ರೋಡಿಂಗ್ ಬಾಜು ಗಾಡಿ ನಿಂದ್ರಿಸಿ ಟ್ರಾವೆಲಿಂಗ್ ಮಾಡತ್ತೀಗ ಸ್ಪ್ರೈಟ್ ಕುಡಿಯೋದು ಮಜಾನೇ ಬೇರೆ. ಅಂದ್ರೆ ಆಲ್ಮೋಸ್ಟ್ ಸ್ಪ್ರೈಟ್ ಕುಡಿಯೋದಿಲ್ಲ ಇಷ್ಟು ದಿನ. ಭಾಳ ದಿನ ಆದ್ಮೇಲೆ ಕುಡಿಲೈತೇನೆ. ಈ ಆಲದ ಮರದ ನೆರಳಿಗೆ ನಿದ್ದೆ ಉಂಟಾಗ ಶಿಸ್ತಾಗ ಊಟ ಮಾಡೀವಿ. ಕುಂತ ನಿದ್ದೆ ಬರಾಕತ್ತ. ಸೈಡ್ ಹಾಕಿವಿ. ಗಿಡ ಮಾತ್ರ ಭಾಳ ಹಳಿದು ಅನ್ನಿಸ್ತಾ ನೋಡ್ರಿ. ಭಾಳ ದೊಡ್ಡ ಗಿಡ ಅದ. ಏನು ಮಾಡಕ್ರಿ ಗೈಸ್ ಗೊತ್ತಾಗಲ್ಲ ಇದ್ರಿ. ಹೋಮ್ ನೋಡ್ರಿ ಮತ್ತೆ ಯಾಕೆ ವೇಸ್ಟ್ ಮಾಡಬೇಡ್ರಿ. ನಿದ್ದೆ ಹೊಂಟದ ಗೈಸ್. ಗಾಡಿ ತರದ್ವಿ. ಇನ್ನು ಕಲಬುರ್ಗಿ 40 ಕಿಲೋಮೀಟ್ರ್ ಅದ ರೀ. ಇಲ್ಲೇ ಸ್ಟಾಪ್ ಮಾಡೀವಿ. ಸೈಡ್ ಹಾಕಿ ಗಾಡಿ. ಇಲ್ಲಿಂದ ದಿನ ಒಂದು 40 ಕಿಲೋಮೀಟ್ರ್ ಹೋದ್ರೆ ಆ ಕಡೆ ಒಂದು ನಮ್ಮ ಊರೊಂದು 50 ಕಿಲೋಮೀಟ್ರ್ ಅಂದ್ರೆ 90 ಕಿಲೋಮೀಟ್ರ್ ಹೊಡಿಬೇಕು ಗಾಡಿನ ರೀ. ಗುಲ್ಬರ್ದಾಗ ಇಳಿತಾನೆ ರೀ. ಇಲ್ಲೇ ಗುಲ್ಬರ್ದಾಗ ಇಳಿತಾನೆ. ನಾನು 90 ಕಿಲೋಮೀಟ್ರ್ ಹೊಡಿಬೇಕು ಗಾಡಿ. ಹೊಡಿಬೇಕು ಬರ್ರಿ ಮರಿ. ಟ್ರಿಪ್ ಮುಗಿತ್ರಿ. ಇವತ್ತಿನ ಟ್ರಿಪ್ ಇಷ್ಟ ಆಯ್ತಲ್ಲ. ಟ್ರಿಪ್ ಹೋಗಿದ್ದು ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿರಿ. ಸಿಗೋಣ. ಬಾಯ್.